ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ನಾನಿವತ್ತೊಂದು ರುಚಿಕರವಾದ ಆರೋಗ್ಯಕರವಾದ ಒಂದು ಚನಾ ಮಸಾಲವನ್ನು ಮಾಡ್ತಿದ್ದೇನೆ. ಬ್ಲ್ಯಾಕ್ ಚನಾ ಮಸಾಲ ಅಂದ್ರೆ ಕಪ್ಪು ಕಡಲೆಯ ಮಸಾಲ. ನಮ್ಮ ಊಟಕ್ಕೆಲ್ಲ ಅದು ತುಂಬಾ ಒಳ್ಳೇದಾಗ್ತದೆ. ಇವನ್ ಚಪಾತಿ ಜೊತೆ ಕೂಡ ಒಳ್ಳೇದಾಗ್ತದೆ. ನಾನು ಇದನ್ನು ಆಕ್ಚುಲಿ ನನ್ನ ಟಿಫಿನ್ ಸರ್ವಿಸ್ ಉಂಟಲ್ಲ, ಅದಕ್ಕೋಸ್ಕರ ಮಾಡ್ತಿದ್ದೇನೆ. ಸೊ ಅದರ ಜೊತೆ ನಾನು ರೆಕಾರ್ಡಿಂಗ್ ಕೂಡ ಮಾಡ್ತಿದ್ದೇನೆ. ಸೊ ಇದನ್ನು ಖಂಡಿತವಾಗಿ ಟ್ರೈ ಮಾಡಿ, ತುಂಬಾ ಒಳ್ಳೇದಾಗ್ತದೆ. ಚಪಾತಿ ಜೊತೆ ಎಲ್ಲ ತುಂಬಾ ಒಳ್ಳೇದಾಗ್ತದೆ. ಟ್ರೈ ಮಾಡಿ ನೋಡಿ, ಮತ್ತೆ ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾವು ಬ್ಲ್ಯಾಕ್ ಚನಾ ಮಸಾಲ ಹೇಗೆ ಮಾಡುವುದು ಅಂತ ನೋಡುವ. ಮೊದಲಿಗೆ ಕಪ್ಪು ಕಡಲೆ ಅಂದ್ರೆ ಬ್ಲ್ಯಾಕ್ ಚನಾ ಉಂಟಲ್ಲ, ಅದನ್ನು ಒಂದು 6 to 8 hours ತನಕ ನಾವು ಸೋಕ್ ಮಾಡಿ ಇಡಬೇಕು ನೀರಿನಲ್ಲಿ. ನಂತರ ಇದನ್ನು ಬೇಯಿಸಬೇಕು. ಬೇಯಿಸುವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಸೇರಿಸಿ ಇದನ್ನು ಬೇಯಿಸಬೇಕು. ಒಂದು 6 ರಿಂದ 8 ವಿಸಿಲ್ ತನಕ ಇಡಬೇಕು ಕುಕ್ಕರಲ್ಲಿ. ನಂತರ ಒಂದು ಮಸಾಲ ಮಾಡಲಿಕ್ಕೆ ಉಂಟು. ಅದಕ್ಕೆ ಒಂದು ಬಾಣಲೆಗೆ 3 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ, ಇದಕ್ಕೆ ಒಂದು 2 ಸ್ಲೈಸ್ ಮಾಡಿದ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಇದನ್ನು ಸ್ವಲ್ಪ ಸಾಫ್ಟ್ ಆಗುವ ತನಕ ಫ್ರೈ ಮಾಡಿ. ನಂತರ ಇದಕ್ಕೆ ಒಂದು 1/2 ಕಪ್ ಅಷ್ಟು ಕೋಕೋನಟ್ ಅನ್ನು ಹಾಕಿ. ನೀವು ತುರಿದು ಕೂಡ ಹಾಕಬಹುದು, ಕಟ್ ಮಾಡಿ ಕೂಡ ಹಾಕಬಹುದು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಕಲರ್ ಚೇಂಜ್ ಆಗಬೇಕು ಅಷ್ಟುವರೆಗೆ ಫ್ರೈ ಮಾಡಿ. ನೋಡಿ, ಇಷ್ಟುವರೆಗೆ ಫ್ರೈ ಆದ ನಂತರ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಇದನ್ನು ನಂತರ ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ರೈಂಡ್ ಮಾಡಿ ಇಡೀರಿ. ನಂತರ ಅದೇ ಬಾಣಲೆಗೆ 3 ಟೀ ಸ್ಪೂನ್ ಇನ್ನೊಮ್ಮೆ ಆಯಿಲ್ ಹಾಕಿ, ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ, 2 ತೇಜ್ಪತ್ತ ಅಂದರೆ ಪುಲಾವ್ ಲೀವ್, ಮತ್ತು ಒಂದು 4 ಅಥವಾ 5 ಗ್ರೀನ್ ಚಿಲ್ಲೀಸ್ ಅನ್ನು ಹಾಕಿ ಫ್ರೈ ಮಾಡಿ ಸ್ವಲ್ಪ. ನಂತರ ಇದಕ್ಕೆ ಒಂದು 3 ಈರುಳ್ಳಿಯನ್ನು ಚಾಪ್ ಮಾಡಿ ಇದನ್ನು ಫ್ರೈ ಮಾಡಿ. ಇದು ಕಲರ್ ಚೇಂಜ್ ಆಗಬೇಕು ಅಂತ ಏನಿಲ್ಲ, ಸಾಫ್ಟ್ ಆಗೋ ತನಕ ಫ್ರೈ ಮಾಡಿದರೆ ಸಾಕಾಗ್ತದೆ. ಇದು ಫ್ರೈ ಆದ ನಂತರ ಒಂದು 2 ಟೊಮೆಟೊವನ್ನು ಹಾಕಿ ಚಾಪ್ ಮಾಡಿ ಹಾಕಿದ್ದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ. ಇದಕ್ಕೆ ಒಂದು 1/4 ಚಮಚದಷ್ಟು ಉಪ್ಪನ್ನು ಸೇರಿಸಿ, ಯಾಕಂದರೆ ಆಗ ಟೊಮೆಟೊ ಬೇಗ ಬೇಯ್ತದಲ್ಲ ಅದಕ್ಕೆ. ಟೊಮೆಟೊ ಸ್ವಲ್ಪ ಬೆಂದ ನಂತರ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನ್ ಹಳದಿ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಮತ್ತು 1 ಟೀ ಸ್ಪೂನ್ ಜೀರಿಗೆ ಪೌಡರನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇದು ಸ್ಲೋ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡಿ, 1 ನಿಮಿಷ ಫ್ರೈ ಮಾಡಿ. 1 ನಿಮಿಷ ನಂತರ ಇದಕ್ಕೆ 1 ಕಪ್ ಅಷ್ಟು ನೀರನ್ನು ಸೇರಿಸಿ ಮತ್ತೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ. ಈಗ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಹಾಕುವ. ಅದು ಈರುಳ್ಳಿ ಮಸಾಲ ಉಂಟಲ್ಲ, ಅದನ್ನು ಹಾಕುವ. ಮತ್ತೆ ಮಿಕ್ಸಿ ಜಾರನ್ನು ತೊಳೆದು ಅದರ ನೀರನ್ನು ಕೂಡ ನಾವು ಇದಕ್ಕೆ ಸೇರಿಸುವ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು 5 ನಿಮಿಷ ಅಷ್ಟು ಇದನ್ನು ಚೆನ್ನಾಗಿ ಕುಕ್ ಮಾಡಿ. ಇದನ್ನು ಸ್ಲೋ ಫ್ಲೇಮಲ್ಲೇ ಕುಕ್ ಮಾಡಿ, ಹೈ ಫ್ಲೇಮಲ್ಲಿ ಕುಕ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಮತ್ತೆ ತಳೆ ಹಿಡಿತದೆ. ಅದಕ್ಕೋಸ್ಕರ ಮತ್ತೆ ಸ್ಟೇರ್ ಮಾಡ್ತಾ ಇರಬೇಕು. ಈಗ ಇದಕ್ಕೆ ನಾವು ಕುಕ್ ಮಾಡಿಟ್ಟ ಚನಾ ಉಂಟಲ್ಲ, ಬ್ಲ್ಯಾಕ್ ಚನಾ, ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದು 5 ನಿಮಿಷದಷ್ಟು ಚೆನ್ನಾಗಿ ಬೇಯಿಸಬೇಕು.
ಇದನ್ನು ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪವೇ ಇರಲಿ ಗ್ರೇವಿ, ಆಗ ಒಳ್ಳೆಯದಾಗ್ತದೆ. ಇದನ್ನು ಕವರ್ ಮಾಡಿ ಸ್ಲೋ ಫ್ಲೇಮಲ್ಲಿ ಒಂದು 5 to 10 ಮಿನಿಟ್ಸ್ ಕುಕ್ ಆಗಲಿದ್ದು. ನೋಡಿ ಚೆನ್ನಾಗಿ ಬೇಯ್ತಾ ಉಂಟು. ಈಗ ಇದಕ್ಕೆ ಲಾಸ್ಟಿಗೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಬೋದು. ಇದು ತುಂಬ ಈಸಿ ಉಂಟು ರೆಸಿಪಿ, ನೀವು ಟ್ರೈ ಮಾಡಿ. ಚಪಾತಿ ಜೊತೆ ಎಲ್ಲ ತುಂಬ ಒಳ್ಳೆಯದಾಗ್ತದೆ. ಬಿಸಿ ಬಿಸಿಯಾಗಿ ಇದನ್ನು ಸರ್ವ್ ಮಾಡಿ ರೈಸ್ ಜೊತೆ, ಚಪಾತಿ ಜೊತೆ, ಇವನ್ ಪಾವು ಕೂಡ ನೀವು ಸ್ವಲ್ಪ ಬಟರಲ್ಲಿ ಫ್ರೈ ಮಾಡಿ ಇದರ ಜೊತೆ ತಿನ್ಬಹುದು, ಅದು ಕೂಡ ಒಳ್ಳೆಯದಾಗ್ತದೆ. ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮ ಬ್ಲ್ಯಾಕ್ ಚನಾ ಮಸಾಲ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ನಾನು ಎಣಿಸ್ತೇನೆ. ಟ್ರೈ ಮಾಡಿ ನೋಡಿ ಮತ್ತೆ ನನಗೆ ಕಮೆಂಟ್ ಹಾಕಿ. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ. ವೆಜ್ ಅಲ್ವಾ, ಸೊ ಯಾರು ಕೂಡ ಟ್ರೈ ಮಾಡ್ಬೋದು. ಈಸಿ ರೆಸಿಪಿ ನೋಡಿದ್ರಲ್ವಾ, ಸೊ ಟ್ರೈ ಮಾಡಿ ಮತ್ತೆ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.